ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಬೆಳೆ ಸಮೀಕ್ಷೆಗಾರರ ಸಂಘ ಬೆಂಗಳೂರು ರಾಜ್ಯ ಘಟಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಒಂದು ಸಂಘದ ಪ್ರಯುಕ್ತ ವಿವಿಧ ಬೇಡಿಕೆಗಳ ಈಡೇರಿಸಲು ಬೆಳಗಾವಿ ಚಲೋ ಬೃಹತ್ ಪ್ರತಿಭಟನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಳಕ್ ಮುಂದೆ ಬರ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ಕರ್ನಾಟಕ ರಾಜ್ಯ ಬೆಳೆ ಸಮೀಕ್ಷೆಗಾರರ ಸಂಘದ ಒಂದು ಸದಸ್ಯರು ಕರ್ನಾಟಕದಾದ್ಯಂತ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಸಹಿತ ಈ ಒಂದು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಒಂದು ಜಂಟಿ ನಿರ್ದೇಶನದಲ್ಲಿ ನಡೀತಿರುವಂತಹ ಬೆಳೆ ಸಮೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಡಿಜಿಟಲ್ ಉಪಯೋಗಿಸಿಕೊಂಡು ಡಿಜಿಟಲ್ ಆಧಾರಿತ ಒಂದು ಬೆಳೆ ಸಮೀಕ್ಷೆನ ಸುಮಾರು 8 ರಿಂದ 10 ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನ ನಡೀತಾ ಇದೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಮೀಕ್ಷೆಗಾರರಿಗೆ ಆಗುವಂತಹ ತೊಂದರೆಗಳನ್ನ ಹಾಗೂ ತೊಡಕುಗಳನ್ನ ಹಾಗೂ ಸಮಸ್ಯೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದಾರೆ. ಆ ಒಂದು ಸಂದರ್ಭಗಳನ್ನ ತೋರ್ಸಕ್ಕೆ ಮುಂದೆ ಬರ್ತಾ ಇದ್ದೀನಿ. ಸೊ ಹಂಗಾಗಿ ಸಂಪೂರ್ಣವಾದಂತಹ ವಿಡಿಯೋನ ವೀಕ್ಷಿಸಿ ಸ್ನೇಹಿತರೆ. ಖಾಸಗಿ ನಿವಾಸಿಗಳಂತೇಳಿ ನಾವೇನು ಇದೀವಲ್ಲ, ಯಾರು ಎದ್ದು ಬಿಡಬಾರ್ದು. ಶಾಂತ ರೀತಿಯಿಂದ ಪೂರ್ವ ಫಸ್ಟ್ ಒಂದಷ್ಟು ಮಂದಿ ಕೂತ್ರೆ ನಾವು ಶಿಸ್ತಬದ್ಧವಾಗಿ ನಮ್ಮ ಹೋರಾಟವನ್ನು ಮಾಡೋಣ. ನಮ್ಮ ಹೋರಾಟ ಯಾವ ರೀತಿ ಆಗ್ಬೇಕಪ್ಪ ಅಂತಂದ್ರೆ, ಇಡೀ 10 ದಿವಸ ಅಧಿವೇಶನದಲ್ಲಿ ನಮ್ಮ ಸಂಘಟನೆ ತರ ಹೋರಾಟ ಯಾವ ಸಂಘಟನೆ ಆಗಿರಬಾರ್ದು. ಆ ತರ ನಾವು ಶಾಂತ ರೀತಿಯಾಗಿ ಶಿಸ್ತಬದ್ಧವಾಗಿ ಯಾರಿಗೂ ತೊಂದರೆ ಆಗದಿರಂಗ, ಯಾರಿಗೂ ಒಂದು ಚೂರು ನೋವಾಗದಿರೋ ತರ ನಮ್ಮ ಸಂಘಟನೆಯಿಂದ ನಾವು ಹೋರಾಟ ಮಾಡೋಣ. ಶಾಂತ ರೀತಿಯಿಂದ ನಾವು ನ್ಯಾಯವನ್ನು ಪಡೆಯೋಣ. ಇವತ್ತು ಈ ಒಂದು ಮನವಿ ತಾಲೂಕದಿಂದ ಜಿಲ್ಲಾ, ನಮ್ಮ ರಾಜ್ಯದಲ್ಲಿ ಯಾವ ಬೆಳೆ ಎಷ್ಟು ಬೆಳೆದಿದೆ, ಯಾವ ಭಾಗದಲ್ಲಿ ಎಷ್ಟು ಬೆಳೆದಿದೆ ಅಂತೆಲ್ಲ ಗೊತ್ತಾಗ್ತವೆ. ಅದರಿಂದೆಲ್ಲ ಸರ್ಕಾರಕ್ಕೆ ಮಾಹಿತಿ ಸಿಗೋದಂತದೆ ನಮ್ಮಿಂದನೇ. ಆದ್ರೆ ನಾವೆಲ್ಲಾ ಮಾಡ್ತಾ ಇದೀವಿ, ನಮ್ದು ಕೆಲವೊಂದು ಕಷ್ಟಗಳಿವೆ. ಆ ಕಷ್ಟಗಳಲ್ಲೂ ಸರ್ಕಾರಕ್ಕೆ ತಿಳಿಸೋಣ, ಅವರಿಂದ ಏನಾದ್ರೂ ಒಂದು ಧನ ಸಹಾಯ ಪಡೆಯೋಣ ಅಂತ ಇಲ್ಲೊಂದು ಬಂದಿದ್ದೇವೆ. ಮೊಟ್ಟ ಮೊದಲನೇದಾಗಿ ಸರ್ಕಾರ ನಮಗೂ ಕೂಡ ಒಂದು ಎಚ್ಚೆತ್ತುಕೊಂಡು ನಾವು ಮಾಡ್ತಿರುವಂತ ಕಾರ್ಯಕ್ಕೆ ಒಂದು ಗೌರವ ಧನ ಅಂತೂ ನೀಡಬೇಕು. ಈಗ ಈ ಸದ್ಯ ನಾವು ಮಾಡ್ತಿರುವಂತ ಕೆಲಸಕ್ಕೆ ಗೌರವ ಧನವಿಲ್ಲ, ಏನೂ ಇಲ್ಲ. ಒಂದು ಪ್ಲಾಟಿಗೆ 10 ರೂಪಾಯಿ ಅಂತ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಒಂದು 15-20 ಸಾವಿರ ತಿಂಗಳಿಗೆ ಅವರ ಒಂದು ಗೌರವ ಧನ ಕೊಟ್ಟರು ಅದು ಒಂದು ಕೂಡ ನಮ್ಗೆ ತುಂಬಾ ಇದಾಗುತ್ತೆ. ಯಾಕಪ್ಪ ಅಂತಂದ್ರೆ ನಾವು ಹೊಲಗಳಿಗೆ ಹೋಗಿ ಸರ್ವೆ ಮಾಡ್ತಾ ಇರ್ತೀವಿ. ಆ ಮಾಡುವಂತ ಹೋರಾಟ ನಿಮ್ಮ ಬೇಡಿಕೆ ನೀವೇನು ಸರ್ಕಾರದ ಪರವಾಗಿ, ರೈತರ ಪರವಾಗಿ, ರಾಜ್ಯದ ಹಿತದೃಷ್ಟಿಯಿಂದ ತಾವೇನು ಕೆಲಸ ಮಾಡ್ತಾ ಇದ್ರಿ, ಅದರಿಂದ ರೈತರಿಗೆ ಅನುಕೂಲ, ಎಲ್ಲಾ ರೀತಿಯ ಸಹಾಯ ಸಹಕಾರ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದೀರಿ ತಾವು. ನಿಮ್ಮ ಹೋರಾಟ ಮತ್ತೆ ನಿಮ್ಮ ಬೇಡಿಕೆ ಮನಗಂಡಿದ್ದೇವೆ ನಾವು. ಇದನ್ನ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಹಾಗೂ ಉಪಮುಖ್ಯಮಂತ್ರಿಗಳ ಹತ್ರ, ಎಲ್ಲ ಸಚಿವರ ಹತ್ರ, ನಮ್ಮ ಸರ್ಕಾರದಲ್ಲಿ ನಾವು ನಿಮ್ಮ ಅಭಿಪ್ರಾಯವನ್ನ ಮಂಡಿಸಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಿಮಗೆ ಸಹಾಯ ಸಹಕಾರ ಸಿಗುವ ಹಾಗೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅನ್ನೋದು ನಿಮಗೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ.